ಸ್ನೇಹಿತರೆ, ಇಂಡಿಯನ್ ಏರ್ಫೋರ್ಸಿಂದ ಮತ್ತೊಂದು ಹೊಸದಾಗಿ ಒಂದು ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಯಾವಾಗಂದರೆ 7ನೇ ತಾರೀಕು ನೋಡ್ರಿ, 7/12/2025 ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳು ಇದ್ರೊಳಗೆ ಟೆಕ್ನಿಕಲ್ ಟ್ರೇಡ್ಸ್ ಹುದ್ದೆಗಳು ಇದ್ದಿರ್ತವೆ. ಈ ಟೆಕ್ನಿಕಲ್ ಟ್ರೇಡ್ಸ್ ಹುದ್ದೆಗಳು ಯಾವಪ್ಪ ಅಂತಂದ್ರೆ ಈಗ ಎಲೆಕ್ಟ್ರಿಷಿಯನ್ ಆಯ್ತು, ಫಿಟ್ಟರ್ ಆಯ್ತು, ವೆಲ್ಡರ್ ಆಯ್ತು, ಮತ್ತು ಕಾರ್ಪೆಂಟರ್, ಮೆಕ್ಯಾನಿಕ್, ಈ ರೀತಿಯಾಗಿ ಹಲವಾರು ಪೋಸ್ಟ್ಗಳು ಇದ್ದಿರ್ತವೆ. ಯಾವ ಪೋಸ್ಟ್ ಅದಾವ ಅಂತ ಮುಂದೆ ತಿಳಿಸ್ಕೊಡ್ತಾನೆ. ಮತ್ತು ಟೋಟಲಾಗಿ 8 ಪೋಸ್ಟ್ಗಳು ಖಾಲಿ ಇದಾವೆ. ಇಲ್ಲಿ ನೋಡ್ರಿ ಎಲ್ಲರೂ ಇದನ್ನ ಕೇಳ್ತಿರ್ತೀರಿ. ಮೊದಲ ಇದರೊಳಗೆ ಟೋಟಲಾಗಿ 144 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಎಷ್ಟು ಅಂದ್ರೆ ಟೋಟಲಾಗಿ 144 ಪೋಸ್ಟ್ಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. ಮತ್ತು ಇದಕ್ಕೆ ಅರ್ಜಿನ ಯಾರು ಸಲ್ಲಿಸ್ಬೋದಪ್ಪ ಅಂತಂದ್ರೆ ಇಲ್ಲಿ ಆ PDF ಒಳಗೆ ಮೇಲೆ ಮೆನ್ಷನ್ ಮಾಡಿರ್ತಾರೆ. ಅರ್ಜಿನ ಯಾರು ಸಲ್ಲಿಸ್ಬೋದಪ್ಪ ಅಂತಂದ್ರೆ ಮೇಲ್ ಮತ್ತು ಫಿಮೇಲ್ ಅನ್ಮ್ಯಾರಿಡ್, ಅದು ಮದುವೆ ಆಗಲಾರ್ದವರು. ಈಗ ಮದುವೆ ಆಗಿತ್ತಂದ್ರೆ ಅಂಥವ್ರು ಅರ್ಜಿ ಸಲ್ಲಿಸಕ್ಕೆ ಬರೋಂಗಿಲ್ಲ. ಈಗ ಅನ್ಮ್ಯಾರಿಡ್ ಆಗಿರುವಂತಹ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಅಪ್ಲಿಕೇಶನ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ, ಮತ್ತು ಲಾಸ್ಟ್ ಡೇಟ್ ಯಾವಾಗಿರ್ತೈತಿ, ಮತ್ತು ಟ್ರೇಡ್ಸ್ಗಳು ಯಾವುದಾವು ಅದನ್ನು PDF ನಾವು ಒಂದೊಂದು ಸ್ಕ್ರೀನ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ವಿಡಿಯೋನ ಹೊಸದಾಗಿ ನೋಡುವಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಿಮಗೆ ಯೂಸ್ ಆಕೈತಿ. ಯಾಕಂದ್ರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಆಯ್ತು, ಮತ್ತು ಎಲ್ಲ ರೀತಿಯ ಪ್ರೈವೇಟ್ ಜಾಬ್ಸ್ ಆಯ್ತು, ಮತ್ತು ಒಂದೊಂದು ಪ್ರೈವೇಟ್ ಜಾಬ್ಸನ್ನು ಕರೆದಿರ್ತಾರೆ, ಅದನ್ನು ವಿಡಿಯೋ ಮಾಡಿ ತಿಳಿಸಿರ್ತೀನಿ. ಮತ್ತು ಗೌರ್ಮೆಂಟ್ ಜಾಬ್ಸ್ ಆಯ್ತು, ಪ್ರೈವೇಟ್ ಜಾಬ್ಸ್ ಆಯ್ತು, ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ KPTCLದು ಕೂಡ ಎಲ್ಲ ರೀತಿಯ ಮಾಹಿತಿಗಳನ್ನ ಡೈಲಿ ನಿಮ್ಗೆ ಅಪ್ಡೇಟನ್ನು ನೀಡ್ತಾ ಇರ್ತೀನಿ. ಮತ್ತು ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ವಯೋಮಿತಿ ನೋಡಿರಿ 17 ವರ್ಷ ವಯಸ್ಸನ್ನು ಹೊಂದಿರಬೇಕಾಕೈತಿ. ಎಷ್ಟಂದ್ರೆ ಮಿನಿಮಮ್ ಇದಕ್ಕೆ 17 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಅರ್ಜಿ ಸಲ್ಲಿಸೋಕೆ. ಮತ್ತು ಗರಿಷ್ಠ ವಯೋಮಿತಿ 35 ವರ್ಷ ತನಕ ಕೂಡ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. 17ರಿಂದ 35 ವರ್ಷದವರೆಗೂ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಬರ್ತೈತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತಿ. ಮೊದಲು ನೋಡ್ರಿ, ಎಲ್ಲರೂ ಅಪ್ಲಿಕೇಶನ್ ಹಾಕೋ ಮುಂದೆ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತಿ ಅಂತ ತಿಳ್ಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ದಾಡಿನ ಹೋಗಿ ಅರ್ಜಿಯನ್ನು ಸಲ್ಲಿಸೋದು ಬರಬೇಡ್ರಿ. ಒಂದೇದ ನಿಮ್ಗೆ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ. ಎಕ್ಸಾಮಿನೇಷನ್ ಸಿಲೆಬಸ್ ಅಥವಾ ಅದನ್ನು ಮುಂದೆ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡ್ರಿ ಒಂದೇದ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಇದು CBT ಎಕ್ಸಾಮ್ ಇರ್ತೈತಿ. ಒಂದೇದು ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮ್ ಕ್ಲಿಯರ್ ಮಾಡಿದ್ರಂದ್ರೆ ನಿಮಗೆ 2ನೇದ ಇಂಟರ್ವ್ಯೂ ಇರ್ತೈತಿ. 1ನೇದ ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ ಕ್ಲಿಯರ್ ಆತಂದ್ರೆ ಮಾತ್ರ ನಿಮಗೆ ಇಂಟರ್ವ್ಯೂ ಇರ್ತೈತಿ. ಇಂಟರ್ವ್ಯೂ ಆದಮೇಲೆ 3ನೇ ಸ್ಟೇಜ್ ನಿಮಗೆ ಮೆಡಿಕಲ್ ಇರ್ತೈತಿ. ಮತ್ತು 4ನೇದ ಡಾಕ್ಯುಮೆಂಟ್ ವೆರಿಫಿಕೇಷನ್. 4 ಸ್ಟೇಜ್ ನಿಮ್ಗೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಎಕ್ಸಾಮ, ಇಂಟರ್ವ್ಯೂ, ಮೆಡಿಕಲ್, ಲಾಸ್ಟ್ನೇದ ಡಾಕ್ಯುಮೆಂಟ್ ವೆರಿಫಿಕೇಷನ್. ಈ ರೀತಿಯಾಗಿ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಮತ್ತು ಅರ್ಜಿಯನ್ನು ಸಲ್ಲಿಸೋಕೆ ಹೈಟ್ 152 ಸೆಂಟಿಮೀಟರ್ ನೀವು ಹೈಟನ್ನು ಹೊಂದಿರಬೇಕಾಕೈತಿ. ಪುರುಷರು ಮತ್ತು ಮಹಿಳೆಯರು ಮತ್ತು ಇಬ್ಬರದು ಕೂಡ 152 ಸೆಂಟಿಮೀಟರ್ ನೀವು ಹೈಟ್ ಇರಬೇಕಾಕೈತಿ. ಮತ್ತು ವೇಟ್ ತೂಕ ಎಷ್ಟು ಕೊಟ್ಟಾರಂದ್ರೆ 48 kg ತೂಕ ಕೊಟ್ಟಿರ್ತಾರೆ. ತೂಕ ಹೈಟ್ ಇದ್ರೊಳಗೆ ಯಾವುದೇ ರೀತಿಯಾಗಿ ನಿಮಗೆ ಕನ್ಸೆಷನ್ ಕೊಡೋಂಗಿಲ್ಲ. ನೀವು ಕರೆಕ್ಟ್ ಇತ್ತಂದ್ರೆ ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಯಾಕಂದರೆ ಡೈರೆಕ್ಟ್ ನೀವು ಇದ್ರ ಏನು ಹೈಟ ವೇಟ ಚೆಕ್ ಮಾಡ್ತಿರ್ತಾರಲ್ಲ, ಇದ್ರೊಳಗೆ ಡೈರೆಕ್ಟ್ ರಿಜೆಕ್ಟ್ ಮಾಡ್ತಾರೆ ಅವ್ರು. 152 ಸೆಂಟಿಮೀಟರ್ ಹೈಟ್ ಇರಬೇಕು ಮತ್ತು 48 kg ವೇಟ್ ಇರಬೇಕಾಕೈತಿ. ಈ ರೀತಿಯಾಗಿ ಇದ್ದಿರ್ತೈತಿ. ಈಗ ಅಪ್ರೆಂಟಿಸ್ ಹುದ್ದೆಗಳು ಇದ್ದಿರ್ತಾವೆ. ನಿಮಗೆ ಅಪ್ರೆಂಟಿಸ್ ಹುದ್ದೆಗಳು ಅಂತ ನಿಮ್ಗೆ ಗೊತ್ತದ ಅಂತ ಮಾಡಿನ. ಅಪ್ರೆಂಟಿಸ್ ಹುದ್ದೆಗಳು ಹೆಂಗೆ ಅಂತಂದ್ರೆ ನಿಮಗೆ ಕೇವಲ ಇಷ್ಟು ವರ್ಷ ಅಂತ ನಿಮ್ಗೆ ಟ್ರೈನಿಂಗ್ ಅವಧಿ ಇರ್ತೈತಿ. ಪೀರಿಯಡ್ ಕೊಟ್ಟಿರ್ತಾರೆ. ನಿಮಗೆ ಅಷ್ಟು ವರ್ಷ ಟ್ರೈನಿಂಗ್ ಅವಧಿ ಆದಮೇಲೆ ನಿಮ್ಗೆ ಕೆಲಸದಿಂದ ವಜಾ ಮಾಡ್ತಾರೆ. ಇಲ್ಲಿ ಟ್ರೈನಿಂಗ್ ಅವಧಿ ಎಷ್ಟು ವರ್ಷ ಐತಿ ಮತ್ತು ಕ್ವಾಲಿಫಿಕೇಷನ್ ಯಾವ ರೀತಿಯಾಗಿ ಕೊಟ್ಟಿರ್ತಾರೆ ಅಂದ್ರೆ ಒಂದೊಂದು ಸ್ಕ್ರೀನ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ ಬನ್ನಿ. ಮತ್ತು ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದವರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇದ್ರದ್ದು ಏನು PDF ಇದೆ ಇಂಡಿಯನ್ ಏರ್ಫೋರ್ಸ್ದ, ಈ PDF ಮತ್ತು ಅಪ್ಲೈ ಲಿಂಕ್ ಎರಡೂ ಕೂಡ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತದೆ ನೋಡಿರಿ. ಇದಕ್ಕೆ ಅರ್ಜಿಯನ್ನು ಯಾರು ಸಲ್ಲಿಸ್ಬೋದಪ್ಪ ಅಂತಂದ್ರೆ ಇಲ್ಲಿ ಮ್ಯಾಗ ಕೊಟ್ಟಾರ ನೋಡ್ರಿ, ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ಮ್ಯಾರಿಡ್ ಆಗಿರುವಂತಹ. ಮತ್ತು ಅಪ್ಲಿಕೇಶನ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ ಮತ್ತು ಲಾಸ್ಟ್ ಡೇಟ್ ಯಾವಾಗೈತಿ ಇಲ್ಲಿ ನೋಡ್ರಿ. ಅಪ್ಲಿಕೇಶನ 7/12/2025 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ. ಮತ್ತು ಇದ್ರ ಜೊತೆಗೆ ಇದನ್ನು ಏನು ನೋಟಿಫಿಕೇಶನ್ ಐತಿಲ್ಲ, ನೋಟಿಫಿಕೇಶನ್ ಕೂಡ ಅಂದ ರಿಲೀಸ್ ಮಾಡ್ಯಾರ 7/12. ಮತ್ತು ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ನೋಡ್ರಿ 30/12/2025 ಇದು ಅರ್ಜಿಯನ್ನು ಸಲ್ಲಿಸೋಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಮತ್ತು ನಿಮ್ಗೆ ಅಡ್ವಾನ್ಸ್ ಎಕ್ಸಾಮ್ ಯಾವಂದು ಕಂಡಕ್ಟ್ ಮಾಡ್ತಾರೆ. ಈಗ ಇಲ್ಲಿ ನೋಡ್ರಿ ಅಡ್ವಾನ್ಸ್ ಕೊಟ್ಟಾರವ್ರ 18/1/2026 ಇಲ್ಲಿ ನೋಡ್ಬೋದು. 18ರಂದು ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಜನವರಿ ತಿಂಗಳೊಳಗೆ ನಿಮಗೆ ಎಕ್ಸಾಮ್ ಇರ್ತೈತಿ. ಮತ್ತು ಇಂಟರ್ವ್ಯೂ 19ನೇ ತಾರೀಕು ಇರ್ತೈತಿ. ಎಕ್ಸಾಮ್ 18ನೇ ತಾರೀಕು, ಇಂಟರ್ವ್ಯೂ ನಿಮ್ಗೆ 19ನೇ ತಾರೀಕು. ಮತ್ತು ಮೆಡಿಕಲ್ ಕೂಡ ಅಂದೇ ಇರ್ತೈತಿ. ಇಲ್ಲಿ ಕರೆಕ್ಟ್ ನೋಡ್ರಿ, ನಿಮ್ಗೆ ಇಂಟರ್ವ್ಯೂ 19ನೇ ತಾರೀಕು ಮತ್ತು ಮೆಡಿಕಲ್ ಎರಡೂ ಕೂಡ ಅಂದೇ ಇದ್ದಿರ್ತೈತಿ. ಮತ್ತು ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂದ್ರೆ 23ನೇ ತಾರೀಕು ನಿಮ್ಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಮತ್ತು ಅದ್ರ ಜೊತೆಗೆ ಜಾಯ್ನಿಂಗ್ ನೀವು 3/2/2026 ನೀವು ಜಾಯ್ನಿಂಗ್ ಆಗಬೇಕಾಕೈತಿ.
ಇದೇನು ಕೊಟ್ಟಿರ್ತಾರೆ ಇವು ಯಾವತ್ತೂ ಇವ ಡೇಟ್ ಹೆಚ್ಚು ಕಡಿಮೆ ಮಾಡಂಗಿಲ್ಲ. ಇದೇನು ಕೊಟ್ಟಿರ್ತಾರೆ ಇದು ಎಕ್ಯುರೇಟ್ ಆಗಿರ್ತೈತಿ. ಈಗ SSGD ಒಳಗಾರ ಆಯ್ತು, ಈಗ ಎಕ್ಸಾಮ್ದು ಇದ್ದಿರ್ತೈತಿ, ಎಕ್ಸಾಮ್ ಆಯ್ತು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾರೆ, ಎಕ್ಸ್ಟೆಂಡ್ ಆಕಾವ. ಇದೇನೈತಿ ಎಕ್ಸ್ಟೆಂಡ್ ಮಾಡಂಗಿಲ್ಲ ಇವ್ರು. ನೀವು ಅರ್ಜಿಯನ್ನು ಸಲ್ಸಕ್ಕೆ ಮಿನಿಮಮ್ ಇದಕ್ಕೆ ಈಗ ಜನರಲ್ದವ್ರು ಇದ್ರಂದ್ರೆ 17 ವರ್ಷ ವಯಸ್ಸಿನ ಹೊಂದಿರಬೇಕು. ಅವ್ರಿಗೆ ಮ್ಯಾಕ್ಸಿಮಮ್ 35 ವರ್ಷ ಕೊಟ್ಟಾರೆ. ಮತ್ತು OBC ಅವರಿಗೆ 17ರಿಂದ 35 ವರ್ಷ ತನಕ ಅರ್ಜಿ ಸಲ್ಲಿಸ್ಬೋದು. ಮತ್ತು SC STದವ್ರಿಗೆ 17ರಿಂದ 35 ವರ್ಷ ಈ ರೀತಿಯಾಗಿ ನಿಮಗೆ ವಯಸ್ಸನ್ನು ಕೊಟ್ಟಿರ್ತಾರೆ. ಇದ್ರ ಜೊತೆಗೆ ಅರ್ಜಿಯನ್ನು ಸಲ್ಸಕ್ಕೆ ಕ್ವಾಲಿಫಿಕೇಷನ್ ನೋಡಿರಿ, ಒಂದನೇದ 10ನೇ ತರಗತಿ ಕಂಪ್ಲೀಟ್ ಮಾಡಿರ್ಬೇಕಾಗತ್ತಿ, 10th+2. ಮತ್ತು ಎರಡನೇದ ITI ಈಗ 12th ಕಂಪ್ಲೀಟ್ ಆಗಿರ್ಬೇಕು. ಅದ್ರ ಜೊತೆಗೆ ITI ಅದ್ರೊಳಗೆ ITIನಲ್ಲಿ 40% ಮಾಡಿರ್ಬೇಕಾಗತ್ತಿ. ಈಗ 12ನೇ ತರಗತಿ ಪ್ಲಸ್ ITI ಆಗಿತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಪೋಸ್ಟ್ಗಳು ನೋಡಿರಿ ಯಾವ ಟ್ರೇಡ್ಗಳು ಅದಾವ ಅಂದ್ರೆ, ಒಂದನೇದ ಟರ್ನರ್ ಕರೆದಿರ್ತಾರೆ ಟೆಕ್ನಿಕಲ್ ಟ್ರೇಡ್ ಒಳಗೆ, ಇದ್ರೊಳಗೆ 10 ಪೋಸ್ಟ್ಗಳು ಕಲಿದಾವೆ. ಮತ್ತು ಮಷಿನಿಸ್ಟ್ನಲ್ಲಿ 8 ಪೋಸ್ಟ್ಗಳು, ಮತ್ತು ಮಷಿನಿಸ್ಟ್ನಲ್ಲಿ 6 ಪೋಸ್ಟು, ಮತ್ತು ಸೀಟ್ ಮೆಟಲ್ ವರ್ಕರ್ನಲ್ಲಿ 2 ಪೋಸ್ಟು, ಮತ್ತು ವೆಲ್ಡರ್ ಗ್ಯಾಸ್ ಮತ್ತು ಎಲೆಕ್ಟ್ರಿಕಲ್ ಇದ್ರೊಳಗೆ 4 ಪೋಸ್ಟ್ಗಳನ್ನು ಕರೆದಾರೆ. ಮತ್ತು ಎಲೆಕ್ಟ್ರಿಷಿಯನ್ ಏರ್ಕ್ರಾಫ್ಟ್ನಲ್ಲಿ 10 ವೇಕೆನ್ಸಿಗಳನ್ನ ಕರೆದಿರ್ತಾರೆ. ಬೇಕಾಗಿತ್ತಂದ್ರೆ ಈ PDF ಏನಾದರೂ ನೋಡ್ಕೋತಿದ್ರೆ ಅಂದರೆ ಈ PDF ಕೂಡ ನಿಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇದ್ದಿರ್ತೈತೆ ನೋಡಿರಿ. ನೀವು ಡೈರೆಕ್ಟ್ ಇದಕ್ಕೆ ಈ PDFಗಳು ನೋಡ್ಕೋಬೋದು. ಅದರ್ವೈಸ್ ವೇಕೆನ್ಸಿಗಳು ನೋಡ್ಕೊಳಕ್ಕೆ ನಿಮ್ಗೆ ಈಸಿ ಆಕೈತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿರಿ, ಅದರ ಲಿಂಕ್ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾಕಂದ್ರೆ ನಿಮ್ಗೆ ಈಸಿ ಆಕೈತಿ. ಈ ರೀತಿಯಾಗಿ PDF ಅವ್ರು ಹಾಕಿನಿ ಅಂದರೆ ನೀವು PDF ಪೋಸ್ಟ್ ವೈಸ ನೀವು PDF ನೋಡ್ಕೊಳಕ್ಕೆ ನಿಮಗೆ ಈಸಿ ಆಕೈತಿ. ಮತ್ತು ಎಲೆಕ್ಟ್ರಿಷಿಯನ್ನಲ್ಲಿ 4 ಪೋಸ್ಟು, ಮತ್ತು ಕಾರ್ಪೆಂಟರ್ನಲ್ಲಿ 2 ಪೋಸ್ಟು, ಮತ್ತು ಮೆಕ್ಯಾನಿಕ್ನಲ್ಲಿ 5 ಪೋಸ್ಟು, ಮತ್ತು ಮೆಕ್ಯಾನಿಕ್ ಮೇಂಟೆನೆನ್ಸ್ನಲ್ಲಿ 2 ಪೋಸ್ಟು, ಮತ್ತು ಏರ್ಕ್ರಾಫ್ಟ್ನಲ್ಲಿ 6 ಪೋಸ್ಟು, ಮತ್ತು ಮೋಟಾರ್ ವೆಹಿಕಲ್ನಲ್ಲಿ 2 ಪೋಸ್ಟು, ಪಿಟ್ಟರ್ನಲ್ಲಿ 19, ಮತ್ತು ಲ್ಯಾಬ್ ಅಸಿಸ್ಟೆಂಟ್ನಲ್ಲಿ 2, ಮತ್ತು ಪೇಂಟರ್ ಜನರಲ್ನಲ್ಲಿ 11, ಮತ್ತು ಡೆಸ್ಕ್ ಟಾಪ್ ಪಬ್ಲಿಷಿಂಗ್ ಆಪ್ರೇಟರ್ನಲ್ಲಿ 4, ಮತ್ತು ಪವರ್ ಎಲೆಕ್ಟ್ರಿಷಿಯನ್ನಲ್ಲಿ 2. ಈ ರೀತಿಯಾಗಿ ಇಲ್ಲಿ TIG ಅಥವಾ MIG ವೆಲ್ಡರ ಈ ರೀತಿಯಾಗಿ ಟೋಟಲಾಗಿ 144 ವೇಕೆನ್ಸಿಗಳು ಇದ್ದಿರ್ತವೆ. ನೀವು PDF ಅಲ್ಲಿ ಅವೈಲೇಬಲ್ ಇರ್ತೈತೆ ನೋಡಿರಿ. ಇಲ್ಲಿ ಟ್ರೇಡ್ ವೈಸ್ ವೇಕೆನ್ಸಿಗಳನ್ನ ಚೆಕ್ ಮಾಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಹೈಟ 152 ಸೆಂಟಿಮೀಟರ್ ನಿಮಗೆ ಹೈಟನ್ನು ಹೊಂದಿರಬೇಕಾಗತ್ತಿ. ಇದ್ರೊಳಗೆ ಪುರುಷರು ಬತ್ತು ಮಹಿಳೆಯರು ಬತ್ತು ಇಬ್ಬರದು, ಈಗ ಒಬ್ಬರದ್ದು ಆಯ್ತಿಲ್ಲ, ಪುರುಷರು ಮಹಿಳೆಯರು ಇಬ್ಬರದು ನಿಮಗೆ 152 ಸೆಂಟಿಮೀಟರ್ ಹೈಟು ಮತ್ತು 48 kg ವೇಟ್ ಇರಬೇಕಾಗತ್ತಿ. ಮತ್ತು ಡೆಂಟಲ್ ಈ ರೀತಿ ಹಲವಾರು ಚೆಕ್ ಮಾಡ್ತಾರೆ, ಹಿಯರಿಂಗ್ ಇವೆಲ್ಲ ನೀವು ನೋಡ್ಕೋಬೋದು. ಮತ್ತು ಸ್ಯಾಲ್ರಿ ಯಾವ ರೀತಿಯಾಗಿ ನಿಮ್ಗೆ ಅಪ್ರೆಂಟಿಸ್ ಒಳಗೆ ಸ್ಯಾಲ್ರಿ ಕೊಡ್ತಾರಂದ್ರೆ ನಿಮ್ಗೆ 10,500 ರೂಪಾಯಿ ನಿಮ್ಗೆ ಸ್ಯಾಲ್ರಿ ಇದ್ದಿರ್ತೈತಿ. ಒಬ್ಬೊಬ್ರು ಕಡಿಮೆ ಕೇಳ್ತಾರೆ. ಆಲ್ಮೋಸ್ಟ್ ಅಪ್ರೆಂಟಿಸ್ ಏನು ಕರೀತಾರಲ್ಲ ಇದ್ರೊಳಗೆ ಸ್ಯಾಲ್ರಿ ಯಾವತ್ತೂ ಕಡಿಮೆ ಇರ್ತೈತಿ, ಜಾಸ್ತಿ ಕೊಡೋಂಗಿಲ್ಲ ಅವ್ರು. ನಿಮ್ಗೆ ಕೇವಲ ಟ್ರೈನಿಂಗ್ ಅವಧಿ ಇರ್ತೈತಿ. ಮತ್ತು ಟ್ರೈನಿಂಗ್ ಅವಧಿ ಅದನ್ನು ಮರ್ತೇನೆ ನೋಡಿರಿ. ನಿಮಗೆ 12 months ನಿಮಗೆ ಟ್ರೈನಿಂಗ್ ಅವಧಿ ಇರ್ತೈತಿ. ನಿಮಗೆ 1 ವರ್ಷ ನಿಮಗೆ ಟ್ರೈನಿಂಗ್ ಅವಧಿಯನ್ನು ಇರ್ತೈತಿ. ನಿಮ್ಗೆ ಇಷ್ಟು 1 ವರ್ಷ ಆದಮೇಲೆ ನಿಮ್ಮದು ಕೆಲಸದಿಂದ ವಜಾ ಮಾಡ್ತಾರೆ. ಈ ರೀತಿಯಾಗಿ ಇದಕ್ಕೆ ಇಂಡಿಯನ್ ಏರ್ಫೋರ್ಸ್ದ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ನೋಡಿರಿ, ಟೆಕ್ನಿಕಲ್ ಟ್ರೇಡ್ಸ್ದ. ಬೇಕಾಗಿತ್ತಂದ್ರೆ ಇದ್ರದ ಅಪ್ಲೈ ಲಿಂಕ್ ಕೊಟ್ಟಾರ ನೋಡಿರಿ. ಇದವ್ರ ಅಪ್ಲೈ ಲಿಂಕ್ ಆಗಿರ್ತೈತಿ. ಈ ಎಲ್ಲ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕ್ತಾನೆ ನೋಡಿರಿ. ನಿಮ್ಮದು ಈ ರೀತಿಯಾಗಿ ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಮತ್ತು ಈಗ ಅಪ್ರೆಂಟಿಸ್ ಹುದ್ದೆಗಳಿಗೆ ಯಾರು ಜಾಯ್ನ್ ಆಗ್ಬೇಕಂತ ಇರ್ತಾರಲ್ಲ ಅವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಇದ್ರ ಬಗ್ಗೆ ಏನಾದರೂ ಈಗ ಇಂಡಿಯನ್ ಏರ್ಫೋರ್ಸ್ ಬಗ್ಗೆ ಅಥವಾ ಈ ಅಪ್ರೆಂಟಿಸ್ ಅಥವಾ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಆಗ್ಬೋದು. ಅದರ ಲಿಂಕ್ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೆ ನೋಡಿರಿ, ಅಲ್ಲಿ ನೀವು ನೋಡ್ಬೋದು. ಮತ್ತು ಚಾನಲ್ ಮೆಂಬರ್ಶಿಪ್ ಯಾರು ತೆಗೆದುಕೊಳ್ಳ್ರಿ. ಅದು ಈಗ ಸಬ್ಸ್ಕ್ರೈಬ್ ಬಟನ್ ಮಗ್ಲೇ ಜಾಯ್ನ್ ಆಪ್ಷನ್ ಐತೆ ನೋಡಿರಿ, ಅಲ್ಲಿ ನೀವು 50 ರೂಪಾಯಿ ಪೇ ಮಾಡಿ ಜಾಯ್ನ್ ಆಗ್ಬೋದು. ನಿಮ್ಗೆ ಡೈರೆಕ್ಟ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಆಯ್ತು ಎಲ್ಲ ರೀತಿಯ ಹೆಚ್ಚಿನ ಮಾಹಿತಿಗಳನ್ನ ನಾವು ಅಲ್ಲಿ ನೀಡ್ತೀವಿ. ಮತ್ತು ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದವರು ಸಬ್ಸ್ಕ್ರೈಬ್ ಮಾಡ್ಕೋರಿ.